ಮೇಲೆ ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು, ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮೇಲೆ ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು, ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮೇಲೆ ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು, ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮೇಲೆ ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು, ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮೇಲೆ ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು, ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮೇಲೆ ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು, ಮೀಸಲಾತಿ
ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು, ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು. ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು, ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು. ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು, ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದು. ಮೀಸಲಾತಿ ಅಥವಾ ತಜ್ಞರ ಸಮಿತಿ ರಚಿಸಿ ವರದಿಯನ್ನು ಪರಿಶೀಲಿಸುವುದು. ಸೊ 3 ಸರ್ವೆ ಮೂಲಕ ಹಾಲಿ ಸರ್ವೆ ವರದಿ ಅನ್ನೋದು ಕೂಡ ದೃಢೀಕರಿಸೋದು. ಈ ಥರ 4 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮಾಹಿತಿಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು, ಜಾತಿ ಜನಗಣತಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಓವರಾಲ್ ಆಗಿ 4 ಪ್ರಮುಖ ವಿಚಾರಗಳು. ಈ 4ರಲ್ಲಿ ಒಂದು ನಿರ್ಧಾರ, ವರದಿಯನ್ನು